ಇನ್ನೇನು ಅಧಿಕ ಮಾಸ ಮುಗಿಲಿಕ್ಕೆ ಬಂತಲ್ಲ, ಎಷ್ಟೋ ಜನ ಸಂಕಲ್ಪ ಮಾಡ್ಕೊಂಡಿರ್ತಾರೆ ಆಯಿತಾ, ಅಧಿಕ ಮಾಸದಲ್ಲಿ ಇದನ್ನು ಕೊಡಬೇಕು ಏನೋ ಅಂಥೇಳಿ. ನನ್ನ ಫ್ರೆಂಡು ಕೂಡ ಅದೇ ಥರ ಏನೋ ಪೂಜೆ ಇಟ್ಕೊಂಡಿದ್ಲು. ಏನಂತೇಳಿ ಹೇಳಿರಲಿಲ್ಲ, ಏನೋ ಸ್ಪೆಷಲ್ ಇದೆ ಅಂತ ಹೇಳಿದ್ಲು. ಸೊ ಹಂಗಾಗಿ ಸ್ನಾನ ಮಾಡಿಕೊಂಡು ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ವಿ. ಕ್ಯಾಬಿಗೆ ವೆಯ್ಟ್ ಮಾಡ್ತಾಯಿದ್ವಿ, ಇನ್ನೂ ಬಂದಿರಲಿಲ್ಲ. ನಮ್ಮ ಬಂಗಾರಿ ಎಲ್ರಿಗೂ ಅವ್ರ ಅಜ್ಜಿಗೆ ಮೇನ್ ಬಾಯ್ ಮಾಡ್ತಿದ್ರು. ಅವ್ರ ಅಜ್ಜಿನ ಕರ್ಕೊಂಡು ಹೋಗ್ತಿಲ್ಲ, ಇಲ್ಲೇ ಬಿಟ್ಟು ಹೋಗ್ತಿದ್ದೀವಿ ಅಂದ್ಕೊಂಡು ಅವ್ರ ಮನೆಗೆ ಹೋದ್ವಿ. ಆಲ್ಮೋಸ್ಟ್ ಎಲ್ಲ ಪೂಜೆ ಆಗಿತ್ತು ಅಂತೆ. ಸ್ವಲ್ಪ ನಮ್ಮದು ಲೇಟ್ ಆಯಿತು ಹೋಗೋದ್ರಲ್ಲೇ. ನಾನು ಕೂಡ ಅಕ್ಷತೆ ಎಲ್ಲ ಹಾಕಿ ಆಮೇಲೆ ತಾಂಬೂಲ ಎಲ್ಲ ತೊಗೊಂಡು ಅಲ್ಲೇ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಆ ಗಿಫ್ಟಲ್ಲಿ ಏನಿರ್ಬೋದು ಅಂತೆಲ್ಲ ಕ್ಯೂರಿಯಾಸಿಟಿ ಬೇರೆ ಜಾಸ್ತಿ ಇತ್ತು. ತೆಗೆದು ಹೇಳಿದ್ಲು ಏನೋ ಸ್ಪೆಷಲ್ ಇದೆ ಅಂಥೇಳಿ. ಸೊ ಅದನ್ನೇ ಓಪನ್ ಮಾಡ್ತಾಯಿದ್ದೆ. ಓಪನ್ ಮಾಡಿದ ತಕ್ಷಣ ಫಸ್ಟು ಅದರಲ್ಲಿ ಕಾಯಿ ಒಳಗಡೆ ಅಕ್ಕಿ ಹಾಕಿದ್ದು. ಅದನ್ನ ಹುಡುಕ್ತಾ ಇರಬೇಕಾದ್ರೆ ಪುಟ್ಟದೊಂದು ಕೃಷ್ಣ ಬಂದುಬಿಡ್ತು, ಪುಟಾಣಿ ಕೃಷ್ಣ. ನಂಗಂತೂ ಸಿಕ್ಕಾಬಿಟ್ಟೆ ಖುಷಿ ಆಗಿಬಿಡ್ತು. ಅವಳಿಗೇನು ಮನೇಲಿ ಕೃಷ್ಣ ಬರಲಿ ನಿಮಗೆ ಅಂತೇಳಿ ಆಲ್ಮೋಸ್ಟ್ ಕನ್ಸೀವ್ ಇದ್ದವರೆಗೆ ಕರೆದಿದ್ಲಂತೆ. ನಿಮ್ಮ ಮನೇಲೂ ಕೂಡ ಪುಟಾಣಿ ಕೃಷ್ಣ ಬರಲಿ ಅಂತ ಹಾರೈಸ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು.